ಕನ್ನಡ ಚಿತ್ರರಂಗದಲ್ಲಿ ಮುಂಗಾರು ಮಳೆ ಒಂದು ದಾಖಲೆ ಬರೆದಂಥ ಸಿನಿಮಾ. 2006ರಲ್ಲಿ ಸಿನಿಮಾ ತೆರೆ ಕಂಡಿತ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಈ ಸಿನಿಮಾದ ಮೂಲಕ ತುಂಬ ದೊಡ್ಡ ಸ್ಟಾರ್ ಆಗಿ ಬೆಳೆದರು, ಅದೆಲ್ರಿಗೂ ಗೊತ್ತು. ಈ ಸಿನಿಮಾದ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮುಂಗಾರು ಮಳೆ ಏನು ನಿರ್ಮಾಣ ಮಾಡಿದರು ಈ ಕೃಷ್ಣಪ್ಪ ಮತ್ತು ಗಂಗಾಧರ್, ಸೊ ಆ ಸಿನಿಮಾವನ್ನು ಆಗ ಯೋಗರಾಜ್ ಭಟ್ ನಿರ್ದೇಶನ ಮಾಡಿದರು. ಈಗ ಮತ್ತೆ ಅದೇ ಕಾಂಬಿನೇಷನ್, ಅಂದರೆ ಗಣೇಶ್ ಅವರನ್ನ ಹೊರತುಪಡಿಸಿ ಉಳಿದಂತೆ ಅದೇ ಕಾಂಬಿನೇಷನಲ್ಲಿ ಮತ್ತೊಂದು ಸಿನಿಮಾ ಸದ್ದು ಗದ್ದಲವಿಲ್ಲದೆ ಶುರುವಾಗಿದೆ. ಈಗಾಗಲೇ ಚಿತ್ರೀಕರಣ ಮುಗಿಯುವ ಹಂತಕ್ಕೂ ಕೂಡ ಬಂದಿದೆ. ಆ ಸಿನಿಮಾಗೆ ಮನದ ಕಡಲು ಎಂಬ ಹೆಸರನ್ನು ಇಟ್ಟಿದ್ದಾರೆ. ಇದೊಂದು ಟೈಟಲ್, ಮನದ ಕಡಲು ಅಂದ ತಕ್ಷಣ ನಿಮಗೆ ಗೊತ್ತಾಗೋದು ಇದೊಂದು ಲವ್ ಸ್ಟೋರಿ ಅಥವಾ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಗೊತ್ತಾಗುತ್ತೆ. ಇಷ್ಟಕ್ಕೂ ಮುಂಗಾರು ಮಳೆ ಕೃಷ್ಣಪ್ಪ ಅವರು ಯಾಕೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿರಲಿಲ್ಲ? ಅವರು ರಾಜಕಾರಣಿಯಾಗಿದ್ದರು, ರಾಜಕೀಯದಲ್ಲಿ ತೊಡಗಿದ್ರು. ಹಾಗಾಗಿ ಮುಂಗಾರು ಮಳೆ ನಂತರ 2 ಸಿನಿಮಾಗಳನ್ನು ಅವರು ನಿರ್ಮಾಣ ಮಾಡಿದ್ರು. ಮೊಗ್ಗಿನ ಮನಸ್ಸು ಮಾಡಿದ್ರು, ಅದಾದಮೇಲೆ ಮತ್ತೆ ಮುಂಗಾರು ಅಂತ ಸಿನಿಮಾ ಮಾಡಿದ್ರು. ಆ ಬಳಿಕ ಚಿತ್ರರಂಗದಿಂದ ಸ್ವಲ್ಪ ದೂರವೇ ಉಳಿದಂತೆ ಯೋಗರಾಜ್ ಭಟ್ರು ಸಾಕಷ್ಟು ಸಾಲು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ರು. ಅದರಲ್ಲಿ ಸೋಲು ಗೆಲುವು ಏರಿಳಿತಗಳನ್ನೆಲ್ಲ ಕಂಡರು. ಅದಾದ ಬಳಿಕ ಒಂದು ಸಿನಿಮಾ ಮಾಡಬೇಕು ಅಂತ ಯಾವಾಗ ಆಯಿತು, ಆಗ ಈ ಕೃಷ್ಣಪ್ಪ ಮತ್ತು ಗಂಗಾಧರ್ ಮತ್ತು ಯೋಗರಾಜ್ ಭಟ್ ಈ ಕಾಂಬಿನೇಷನಲ್ಲಿ ಹೊಸ ಸಿನಿಮಾ ಸೆಟ್ಟರಕ್ಕೆ ಶುರುವಾಯಿತು. ಯೋಗರಾಜ್ ಭಟ್ ಮನದ ಕಡಲು ಅನ್ನೋ ಸಿನಿಮಾ ಮೂಲಕ ಹೊಸ ಪ್ರತಿಭೆಗಳನ್ನು ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡ್ತಾಯಿದ್ದಾರೆ. ಈಗಾಗಲೇ ಫಿಸಿಕ್ಸ್ ಟೀಚರ್ ಅನ್ನೋ ಒಂದು ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಆಗಿರ್ತಕ್ಕಂಥ ಸುಮುಖ್ ಈ ಸಿನಿಮಾದ ಹೀರೋ. ಅವರಿಗೆ 2 ನಾಯಕಿಯರಿದ್ದಾರೆ. ಉಳಿದಂತೆ ರಂಗಾಯಣ ರಘು ಅವರೆಲ್ಲ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಸಿನಿಮಾದಲ್ಲಿ ಹರಿಕೃಷ್ಣ ಮ್ಯೂಸಿಕ್ ಮಾಡಿದ್ರೆ, ಛಾಯಾಗ್ರಹಣವನ್ನು ಸಂತೋಷ್ ರೈ ಪಾತಾಜಿ ಅವರು ಮಾಡ್ತಾಯಿದ್ದಾರೆ. ಇದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ. ಅದರಲ್ಲೂ ವೈದ್ಯನೊಬ್ಬನ ಲೈಫ್ ಸ್ಟೋರಿ ಅಂತಲೇ ಹೇಳ್ಬೋದು. ವೈದ್ಯನೊಬ್ಬನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಹಿಡ್ಕೊಂಡು ಈ ಸಿನಿಮಾವನ್ನು ಮಾಡ್ತಾಯಿದ್ದಾರೆ. ಇದೊಂದು ತ್ರಿಕೋನ ಪ್ರೇಮ ಕಥೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯೋಗರಾಜ್ ಭಟ್ರು ಸೈಲೆಂಟಾಗಿ ಇದ್ದಂಥವರು ಇದ್ದಕ್ಕಿದ್ದಂಗೆ ಮುಂಗಾರು ಮಳೆ ಕೃಷ್ಣಪ್ಪ ಅವರ ಜೊತೆಗೂಡಿ ಈಗೊಂದು ಬೇರೆ ರೀತಿಯಾದಂಥ ಸ್ಟೋರಿನ ಹೆಣೆದು ಸಿನಿಮಾಗೆ ಸಜ್ಜಾಗಿದ್ದಾರೆ. ಇತ್ತೀಚೆಗೆ ಸಿನಿಮಾದ ಹಲವು ಅಪ್ಡೇಟ್ಸ್ಗಳು ಸಿಗ್ತಾ ಇದ್ದು, ಆದರೆ ಈ ಸಿನಿಮಾದ ಟೈಟಲ್ ಏನಂತ ಗೊತ್ತಿರಲಿಲ್ಲ. ಮುಂಗಾರು ಮಳೆ ಕೃಷ್ಣಪ್ಪ ಮತ್ತು ಗಂಗಾಧರ್ ಹಾಗೂ ಯೋಗರಾಜ್ ಭಟ್ ಸೇರಿ ಒಂದು ಸಿನಿಮಾ ಮಾಡ್ತಾರೆ ಅಂತ ಸುದ್ದಿ ಇತ್ತು, ಆದರೆ ಟೈಟಲ್ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಏನು ಬುಧವಾರ ಅರಮನೆ ಮೈದಾನದಲ್ಲಿ ಈ ಚಿತ್ರದ ಚಿತ್ರೀಕರಣ ನಡೀತಿತ್ತು, ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಸಿನಿಮಾದ ಟೈಟಲನ್ನು ಅನೌನ್ಸ್ ಮಾಡಿದ್ದಾರೆ. ಸಿನಿಮಾದ ಟೈಟಲ್ ಮನದ ಕಡಲು. ಮನದ ಕಡಲು ಅಂತ ವರ್ಕಿಂಗ್ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ರು. ಅದರ ಜೊತೆ ಇನ್ನೊಂದೆರಡು ಟೈಟಲ್ ಕೂಡ ಇತ್ತು. ಆದರೆ ಸಿನಿಮಾ ತಂಡ ಫೈನಲ್ ಆಗಿ ಮನದ ಕಡಲು ಸಿನಿಮಾ ಶೀರ್ಷಿಕೆ ಚೆನ್ನಾಗಿದೆ, ಇದನ್ನೇ ಇಡಬೇಕು ಅಂತೇಳಿ ಅಂತಿಮ ಮಾಡಿಕೊಳ್ತು. ಹಾಗಾಗಿ ಮನದ ಕಡಲು ಅನ್ನೋ ಸಿನಿಮಾಗೆ ಆ ಹೆಸರನ್ನ ಸೂಚಿಸಿದ್ದಾರೆ. ಸೊ ಬಹುತೇಕ ಚಿತ್ರೀಕರಣ ಮುಗಿದಿದೆ. ಈ ಸಿನಿಮಾ ಬೆಂಗಳೂರು, ಮಂಗಳೂರು ಸೇರಿದಂತೆ ಮಹಾರಾಷ್ಟ್ರದಲ್ಲೂ ಕೂಡ ಚಿತ್ರೀಕರಣ ಆಗಿದೆ. ಸೊ ಒಟ್ಟಾರೆ ಮುಂಗಾರು ಮಳೆ ಅಂದ ತಕ್ಷಣ ನೆನಪಿಗೆ ಬರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಯೋಗರಾಜ್ ಭಟ್ಟು. ಅದಕ್ಕಿಂತ ಹೆಚ್ಚಾಗಿ ಈ ಕೃಷ್ಣಪ್ಪ ಅವರು, ಮಾಜಿ MLC ಆಗಿರುವಂತಹ ಈ ಕೃಷ್ಣಪ್ಪ ಅವರು ಬಹಳ ವರ್ಷಗಳ ಬಳಿಕ ಈಗೊಂದು ಸಿನಿಮಾನ ನಿರ್ಮಾಣಕ್ಕೆ ಮುಂದೆ ಬಂದಿದ್ದಾರೆ. ಸೊ ಹಿಂದೆ ಮಾಡಿರ್ತಕ್ಕಂಥ 3 ಸಿನಿಮಾಗಳು ಕೂಡ ಸದ್ದು ಮಾಡಿದಂಥ ಸಿನಿಮಾಗಳೇ. ಮುಂಗಾರು ಮಳೆ ದೊಡ್ಡ ದಾಖಲೆ ಬರೀತು, ಕೋಟಿ ಕಲೆಕ್ಷನ್ ಆಯಿತು. ಅದಾದ ಮೇಲೆ ಗ್ಯಾಪ್ ತೊಗೊಂಡ್ರು, ಮೊಗ್ಗಿನ ಮನಸ್ಸು ಮಾಡಿದ್ರು, ಅದು ಕೂಡ ಸೂಪರ್ ಹಿಟ್ ಸಿನಿಮಾ ಆಯಿತು. ಮತ್ತೆ ಮುಂಗಾರು ಬೇರೆ ಥರದ ಸಿನಿಮಾ ಅಂತ ಕರೆಸ್ಕೊಳ್ತು. ಅದಾದ ಮೇಲೆ ಅವರು ರಾಜಕಾರಣದಲ್ಲಿ ಬ್ಯುಸಿಯಾದರು. ಮತ್ತೆ ಒಂದಿಷ್ಟು ಅಂತ್ಯಕಂತ್ಯಗಳು ನಡೀತಾನೆ ಇದ್ವು, ಸಿನಿಮಾ ಮಾಡ್ತಾರೆ ಅಂತ. ಅದಾಗಿರಲಿಲ್ಲ. ಸೊ ಈಗ ಸದ್ದು ಗದ್ದಲ ಇಲ್ದಲೆ ಮನದ ಕಡಲು ಅನ್ನೋ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಈ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗಿಯುವ ಹಂತಕ್ಕೆ ತಲುಪಿದೆ. ಸುಮುಖ್ ಏನು ಕನ್ನಡ ಚಿತ್ರರಂಗದಲ್ಲೂ ಕೂಡ ಇರ್ತಕ್ಕಂಥ ನಟ, ಅಂದರೆ ಕಿರುತೆರೆ ನಟ ಶಶಿಕುಮಾರ್ ಅವರ ಪುತ್ರ. ಸೊ ಕಿರುತೆರೆಯ ಕಲಾವಿದರಾಗಿದ್ದಂಥ ಶಶಿಕುಮಾರ್ ಅವರ ಪುತ್ರ ಸುಮುಖ್ ಸೊ ಈಗ ಯೋಗರಾಜ್ ಭಟ್ಟರ ಗರಡಿಯಲ್ಲಿ ಪಳಗ್ತಾ ಇದ್ದಾರೆ. ಸೊ ಆ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಹೊಸ ಇನ್ನಿಂಗ್ಸ್ನ ಶುರು ಮಾಡ್ತಾ ಇದ್ದಾರೆ. ಮನದ ಕಡಲು ಹೆಸರಿಗೆ ತಕ್ಕಂಗೆ ಇದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ. ಸೊ
ಶೀರ್ಷಿಕೆ ಎಷ್ಟು ಮುದ್ದಾಗಿದೆಯೋ ಸಿನಿಮಾ ಕತೆ ಕೂಡ ಅಷ್ಟೇ ಅಂದವಾಗಿದೆ, ಚೆನ್ನಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಅದೇನೇ ಇರಲಿ, ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಮುಂಗಾರು ಮಳೆಯ ಈ ಕೃಷ್ಣಪ್ಪ ಅವರು ಎಂಟ್ರಿ ಆಗಿದ್ದಾರೆ. ಸೊ ಅವರ ಕತೆ ಆಯ್ಕೆಯಲ್ಲಿ ತುಂಬ ಚೂಸಿ. ಸೊ ಒಳ್ಳೆಯ ಕತೆ ಆಯ್ಕೆ ಮೂಲಕವೇ ಮುಂಗಾರು ಮಳೆಯನ್ನು ಸಿನಿಮಾವನ್ನು ನಿರ್ಮಾಣಕ್ಕೆ ಮುಂದಾದರು. ಅದಾದ ಬಳಿಕ ಈಗ ಮತ್ತೊಂದು ಹೊಸ ಅಧ್ಯಾಯನ ಶುರು ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಲವ್ ಸ್ಟೋರಿ. ಏನು ಭಟ್ರು ಮುಂಗಾರು ಮಳೆಯಲ್ಲಿ ಮೋಡಿ ಮಾಡಿದರು, ಅದೇ ರೀತಿಯಾದಂಥ ಮೋಡಿ ಈ ಸಿನಿಮಾದ ಮೂಲಕ ಮಾಡ್ತಾರೆ ಅನ್ನೋ ನಂಬಿಕೆ ನಿರ್ಮಾಪಕರಿಗೆ ಮತ್ತು ತಂಡಕ್ಕೂ ಇದೆ. ಒಟ್ಟಾರೆ ಹೊಸ ಪ್ರತಿಭೆಯೊಂದಿಗೆ ಮತ್ತೆ ಯೋಗರಾಜ್ ಭಟ್ರು ಎಂಟ್ರಿ ಕೊಟ್ಟಿದ್ದಾರೆ. ಮನದ ಕಡಲು ಮೂಲಕ ಮತ್ತೊಂದು ಸಕ್ಸಸ್ಫುಲ್ ಸಿನಿಮಾ ಕೊಡ್ತಾರಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕು.